ಗೌಡರಿಗೂ ಮೊದಲೇ ನಿಖಿಲ್ ಹೆಸರು ಘೋಷಣೆ ಆಗಿದೆ. ಮಂಡ್ಯ ಲೋಕಸಭಾ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಘೋಷಣೆ ಆಗಿರುವಂತದ್ದು. ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಖಿಲ್ ಅವರ ಹೆಸರನ್ನ ಅಲ್ಲಿ ಇದ್ದಂತಹ ಮುಖಂಡರು ಘೋಷಣೆ ಮಾಡಿದ್ದಾರೆ. ಮಂಡ್ಯ ಲೋಕಸಭಾ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ, ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಂತ ವೇದಿಕೆ ಮೇಲೆ ಇದ್ದಂತವರು ಹೆಸರನ್ನ ಹೇಳ್ತಾರೆ. ಸಚಿವ CS ಪುಟ್ಟರಾಜು ಅವರಿಂದ ಇಲ್ಲಿ ನಿಖಿಲ್ ಅವರ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಘೋಷಣೆಯನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ. ಇಲ್ಲಿ ದೇವೇಗೌಡರ ಹೆಸರನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ CS ಪುಟ್ಟರಾಜು ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. 12 ಗಂಟೆ ಒಳಗೆ ಹೆಸರನ್ನ ಘೋಷಣೆ ಮಾಡಬೇಕು ಅಂತ ಜ್ಯೋತಿಷಿಗಳ ಸಲಹೆ ನೀಡಲಾಗಿತ್ತ. ಜ್ಯೋತಿಷಿಗಳ ಸಲಹೆಯಂತೆ ಹೆಸರನ್ನ ಘೋಷಣೆ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೇವೇಗೌಡರ ಆಗಮನಕ್ಕೂ ಮೊದಲ ಹೆಸರನ್ನ ಘೋಷಣೆ ಮಾಡಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅಧಿಕೃತವಾಗಿ ಮಂಡ್ಯದ ಅಭ್ಯರ್ಥಿಯಾಗಿದ್ದಾರೆ. ಸಮಾವೇಶದಲ್ಲಿ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಕೊಂಡಿಯಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಅಭಿಲಾಷೆಯಂತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವೇನು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಘೋಷಣೆ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ, ಈ ರಾಜ್ಯದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮೆಲ್ಲರ ಆಶೀರ್ವಾದ ಪಡೆಯುವುದಕ್ಕೋಸ್ಕರ ಬಂದಿದ್ದಾರೆ. ಈಗ 12 ಗಂಟೆ ಸಮಯದೊಳಗಡೆ ಅವರನ್ನ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು. ನಾವು ಬರ್ತಾ ಇದ್ದೀವಿ, ನೀವು ಘೋಷಣೆ ಮಾಡಿ ಅಂತ ಹೇಳಿ ಸನ್ಮಾನ್ಯ HD ದೇವೇಗೌಡರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಎಲ್ಲಾ ಶಾಸಕರು ಒಗ್ಗೂಡಿ ಇವತ್ತಿನ ದಿವಸ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕೂಡ ತಮ್ಮ ಆಶೀರ್ವಾದದೊಂದಿಗೆ ಘೋಷಣೆ ಮಾಡ್ತಾ ಇದ್ದೀವಿ. ನೋಡ್ತಾ ಇದೀವಿ ಈಗಷ್ಟೇ ಮಂಡ್ಯ ಜಿಲ್ಲೆಯ ಶಾಸಕರುಗಳೆಲ್ಲರೂ ಕೂಡ ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ CS ಪುಟ್ಟರಾಜು ಮತ್ತು ಒಂದ್ ಕಡೆ ಸಾರಿಗೆ ಸಚಿವರಾಗಿರುವಂತಹ DC ತಮ್ಮಣ್ಣ ಅವರಿಬ್ರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಮತ್ತು ಒಂದ್ ಕಡೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರ, ಹಾಗೆ ಕುಮಾರಸ್ವಾಮಿ ಅವರು ಡೈಲಾಗ್ ಹೊಡೆದಿದ್ದಂತ ವಿಚಾರ ಸಾಕಷ್ಟು ಟ್ರಾಲ್ ಆಗ್ತಾ ಇದೆ. ಆ ಟ್ರಾಲ್ ಯಾವುದು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ. ಬಜೆಟ್ ನಲ್ಲಿ 100 ಕೋಟಿ ಹಣವನ್ನ ನಮ್ಮ ನಾಯಕರು ಕುಮಾರಣ್ಣವರು ಇವತ್ತು ನಮಗೆ ಎಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅವಿನಾಶ್, ಸಾಮಾಜಿಕ ಜಾಲತಾಣದಲ್ಲಿ ಈಗ ಇತ್ತೀಚೆಗಂತೂ ಯಾವುದೇ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಅಥವಾ ಏನೇ ಆದ್ರೂ ಕೂಡ ವೈರಲ್ ಆಗ್ಬಿಡ್ತವೆ. ಅಂತದ್ರಲ್ಲಿ ಎಲೆಕ್ಷನ್, ರಾಜಕಾರಣ, ಲೋಕಸಭೆ ಎಲೆಕ್ಷನ್ ಹತ್ರ ಬಂದಿರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಡೈಲಾಗ್ ಯಾವ ರೀತಿಯಾಗಿ ಟ್ರಾಲ್ ಆಗ್ತಾ ಇದೆ ಅಂತ. ಎಸ್ ಪೃಥ್ವಿರಾಜ್, ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಖಂಡಿಸೋದಕ್ಕೂ ಅಥವಾ ಟೀಕೆ ಮಾಡೋದಕ್ಕೆ ಎಷ್ಟು ಬಳಕೆ ಆಗುತ್ತೋ, ಈ ಸಾರ್ಕ್ಯಾಸಮ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಬಹಳಷ್ಟು ಬಳಕೆ ಆಗುತ್ತೆ. ನಾವು ರಾಹುಲ್ ಗಾಂಧಿ ಅವರ ಒಂದು ಡೈಲಾಗ್ ಕೇಳಿರ್ಬೋದು, ಎದಸೆ ಸೋನಾ ಲಗಾವುಂಗ ಆಲೂ ಲಗಾವುಂಗ ಸೋನಾ ಆಯೇಗ ಅಂತ. ಇನ್ನೊಂದ್ ಕಡೆ ಪ್ರಾಣೇಶ್ ಅವರ ಒಂದು ಡೈಲಾಗ್ ಏನು ಒಂದು ಕಾರ್ಯಕ್ರಮದಲ್ಲಿ ಬೀಗ ಬೇಡ ಅಂತ ಅದು ಕೇಳಿದ್ವಿ. ಅಂಬರೀಶ್ ಅವರದ್ದು ನೋ ವೇ, ಚಾನ್ಸೇ ಇಲ್ಲ, ಇದೆಲ್ಲ ಕೂಡ ಸಾಕಷ್ಟು ಟ್ರೋಲ್ ಆಗಿತ್ತು. ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು HD ಕುಮಾರಸ್ವಾಮಿ ಅವರ ನಡುವಿನ ಸಂಭಾಷಣೆ. ಜಾಗ್ವಾರ್ ಸಿನಿಮಾದ ಮೊದಲ ಸಿನಿಮಾ ಒಂದು ಆಡಿಯೋ ರಿಲೀಸ್ ಮಂಡ್ಯದಲ್ಲೇ ಅದು ಆಯೋಜನೆ ಆಗಿತ್ತು. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೇ ಕೂಡ ಆ ಸಂದರ್ಭದಲ್ಲಿ ಬೇರೆ ಇದರಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ನಾವು ನೋಡಿದಾಗ ಯಾವ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿಂದ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಪ್ಲಾನ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡ್ತಾರೆ. ಜನರ ಮಧ್ಯೆಯಲ್ಲಿ ಆಲ್ರೆಡಿ ಪ್ಲೇಸ್ ಆಗಿರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅದೊಂದು ಪ್ಲಾನ್ ಪ್ರಕಾರ ಒಂದು ಸ್ಕ್ರಿಪ್ಟ್ ಆಗಿರುತ್ತೆ. ಅದು ಆಲ್ಮೋಸ್ಟ್ ಈಗ 3 ವರ್ಷ ಹಿಂದಿನ ಒಂದು ಕ್ಲಿಪ್ಪಿಂಗ್. ಆದ್ರೆ ಈಗ ಈ ಸಂದರ್ಭಕ್ಕೆ ಬಹಳ ಅದ್ಭುತವಾಗಿ ಸಿಂಕ್ ಆಗ್ತಾ ಇದೆ. ಆ ಒಂದು ಪ್ರಯತ್ನಗಳನ್ನ ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಟ್ರಾಲ್ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಕೇವಲ ಆ ಒಂದು ವಿಡಿಯೋ ಮಾತ್ರ ಅಲ್ಲ, ಅದಕ್ಕೆ ಅವ್ರದೇ ಓನ್ ಆಗಿ ಮನೆಯಲ್ಲಿ ಇದ್ದ ಹಾಗೆ, ಜೊತೆಗೆ ನಿನ್ನೆ ಒಂದಷ್ಟು ನೋಡ್ತಾ ಇದ್ದೆ ನಾನು, ಕುಮಾರಸ್ವಾಮಿ ಅವ್ರು ಕೇಳೋ ಹಾಗೆ ಎಲ್ಲಿದ್ಯಪ್ಪ ಅಂತ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಮೆಡಿಕಲ್ ಹತ್ರ ಇದ್ದೀನಿ, ವಿಕ್ಸ್ ತರಕ್ ಹೋಗ್ತಾ ಇದ್ದೀನಿ ಅಂತೆಲ್ಲ ಆ ರೀತಿಯಾಗಿ ತಮ್ಗೆ ಬೇಕಾದ ರೀತಿಯಾಗಿ ಟ್ರಾಲ್ ಗಳನ್ನ ಮಾಡ್ತಿದ್ದಾರೆ. ಆ ಮೂಲಕ ಒಂದ್ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರ ಆಪೋಸಿಟ್ ಪಾರ್ಟಿಗಳಿದಾವೆ, ಅದು ಬಿಜೆಪಿ ಇರ್ಬೋದು ಅಥವಾ ಕಾಂಗ್ರೆಸ್ ಅವರು ಯಾರು ಬೇಕಾದ್ರೂ ಇರ್ಬೋದು, ಅದು ಯಾರು ಮಾಡ್ತಿದ್ದಾರೆ ಅನ್ನೋದು ಎಲ್ಲಿಂದ ಒರಿಜಿನ್ ಆಗ್ತಿದೆ ಅಂತ ಮಾತ್ರ ಗೊತ್ತಿಲ್ಲ. ಆದ್ರೆ ಶೇರ್ ಮಾಡೋದಂತೂ ನೋಡ್ತಾ ಇದೀವಿ, ಎಲ್ಲಾ ಕಡೆ ಕಾಣ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾ ಇಸ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಪ್ಯಾಕ್ಟ್. ಜೊತೆಗೆ ಒಂದ್ ರೀತಿಯಾಗಿ ಚುನಾವಣೆ ಕೇವಲ ಸೀರಿಯಸ್ ಇಶ್ಯೂ ಅಲ್ಲ, ಒಂದ್ ರೀತಿ ಫನ್ ಎಲಿಮೆಂಟ್ ಕೂಡ ಅದರಲ್ಲಿ ಇದೆ ಅಂತ
ತಮಾಷೆ ತಗೊಂಡ್ರೆ ತಮಾಷೆ ತಗೊಳ್ಬಹುದು, ಅಥವಾ ಬೇರೆ ರೀತಿಯಾಗಿ ಒಂದ್ ರೀತಿ ಮುಖಭಂಗ ಅಂತ ಅನ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದು. ಎಸ್, ಓಕೆ, ಥ್ಯಾಂಕ್ ಯು ಅವಿನಾಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದೀವಿ ಸಮಾವೇಶ ಈಗ ಆಲ್ರೆಡಿ ಆರಂಭವಾಗಿದೆ, ಜೆಡಿಎಸ್ ನ ಸಮಾವೇಶ. ಒಂದ್ ಕಡೆ ಟ್ರಾಲ್ ಯಾವ ರೀತಿಯಾಗಿ ಸದ್ದು ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಮಂಡ್ಯದಲ್ಲಿ ಆಗ್ಲೇ ಪ್ಲಾನ್ ಹಾಕೊಂಡಿದ್ರ ಕುಮಾರಸ್ವಾಮಿ ಅವರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಆ ಒಂದು ಟ್ರಾಲ್ ಆಗ್ತಾ ಇರುವಂತ ವಿಡಿಯೋವನ್ನ ಕೂಡ ನೋಡಿದ್ರೆ. ಮತ್ತೊಂದ್ ಕಡೆ ದೇವೇಗೌಡರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಅನೌನ್ಸ್ ಮಾಡ್ತಾರೆ ಅಂತ ಇದ್ರು. ಆದ್ರೆ CS ಪುಟ್ಟರಾಜ್ ಅವರು DC ತಮ್ಮಣ್ಣ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಸಮಾವೇಶವನ್ನ ನೋಡೋಣ ಯಾವ ರೀತಿಯಾಗಿ ಈಗ ಸಮಾವೇಶ ನಡೀತಾ ಇದೆ. ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇವತ್ತು ಬಹಳ ಆಶೋತ್ತರಗಳನ್ನ ಇಟ್ಕೊಂಡು ಇವತ್ತು ತಂದೆ ರೀತಿ ಕೆಲಸ ಮಾಡಬೇಕು ಅಂತೇಳಿ ಈ ಕ್ಷೇತ್ರಕ್ಕೆ ಮೊದಲನೇ ಬಾರಿಗೆ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಶೆಗಳನ್ನು ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಮತ್ತು JDS ಎರಡು ಪಕ್ಷಗಳ ಅವತ್ತು ಅಭ್ಯರ್ಥಿಗಳಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಎರಡು ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಚುನಾವಣಾ ಕಣಕ್ಕಿಳಿದಿದ್ದಾರೆ. ಯಾರೇನೇ ಹೇಳಿ, ಹಿಂದೆ ಹೇಳಿ, ಮುಂದೆ ಹೇಳಿ, ಎಲ್ಲಾದ್ರೂ ಹೇಳ್ಕೊಳ್ಳಿ, ಹೋಟ್ಲಲ್ಲಿ ಹೇಳಿ, ಅಂಗಡಿ ಹತ್ರ ಹೇಳಿ, ಬೀದಿಲಿ ಹೇಳಿ, ಎಲ್ಲೇ ಹೇಳಿ, ಯಾರೇ ಏನೇ ಹೇಳಿದ್ರು ಕೂಡ ಕುಮಾರಣ್ಣನ ಕೈಯನ್ನ ಇವತ್ತು ನಾವು ಬಲಪಡಿಸಬೇಕು. ಈ ಮಂಡ್ಯ ಜಿಲ್ಲೆಯ ಜನ ಇವತ್ತು ನಾವೆಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸ್ಕೊಟ್ರೆ ಇನ್ನೂ ಕೂಡ ಇವತ್ತು 8,000 ಮುಂದಿನ ವರ್ಷಕ್ಕೆ ಬಜೆಟ್ಗೆ 16,000 ಕೋಟಿ 20,000 ಕೋಟಿಯನ್ನ ಈ ಜಿಲ್ಲೆಗೆ ತಂದು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸವನ್ನ ಜವಾಬ್ದಾರಿಯನ್ನ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಶ್ರೀಮಾನ್ ಪುಟ್ಟರಾಜ್ ಅವರು, DC ತಮ್ಮಣ್ಣ ಅವರು, ನಾವೆಲ್ಲ ಶಾಸಕರುಗಳಿದ್ದೀವಿ. ನಿಮ್ಮ ಜೊತೆ ಹಗಲು ರಾತ್ರಿ ನಿಮ್ಮ ಕಷ್ಟಗಳಿಗೆ ತುಡಿತೀವಿ. 7 ಜನ ಶಾಸಕರಿದ್ದೀವಿ. KR ನಗರನ ಸೇರಿ 8 ಜನ JDS ಶಾಸಕರಿದ್ದೀವಿ. ನೀವೇನ್ ಹೇಳ್ತೀರಿ, ಹಗಲು ರಾತ್ರಿ ನಿಮ್ಮ ಸೇವೆ ಮಾಡ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ. ನೀವು ಏನ್ ಹೇಳ್ತೀರಿ ಅದನ್ನ ನಾವು ಕೇಳ್ತೀವಿ. ದಯಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡಿ. ನಿಮ್ಮ ಪರವಾಗಿ ನಾವಿದ್ದೀವಿ. ಜಿಲ್ಲಾ ಪಂಚಾಯತಿಲಿ ನಮ್ಮ ಆಡಳಿತ ಇದೆ, ತಾಲೂಕ್ ಪಂಚಾಯತಿಗಳಲ್ಲಿ ನಮ್ಮ ಆಡಳಿತ ಇದೆ, ಪುರಸಭೆ ನಗರಸಭೆನಲ್ಲಿ JDS ಇದೆ. 8 ಜನ JDS ಶಾಸಕರು ನಾವು ಈ ಕ್ಷೇತ್ರದಲ್ಲಿ ಗೆಲ್ಸಿದ್ವಿ. ನಾನು ದಯಮಾಡಿ ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ. ಇವತ್ತು 8 ಜನ ಶಾಸಕರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಮ್ಮ ಆಶೀರ್ವಾದದಿಂದ ಗೆಲ್ಲಿಸ್ಕೊಡಿ. ಹಗಲು ರಾತ್ರಿ ಅನ್ನದೇ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾವು 8 ಜನ ಸಿದ್ಧರಾಗಿದ್ದೀವಿ. ಮಂತ್ರಿಗಳು ಸೇರಿದ ಹಾಗೆ ದಯಮಾಡಿ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾರು ಏನೇ ಹೇಳಿ ಅದಕ್ಕೆ ತಾವು ಕಿವಿ ಕೊಡಬೇಡಿ. ನಾನು ಬಹಳಷ್ಟು ವಿಚಾರಗಳನ್ನ ಹೇಳಬೇಕು ಅಂತ ಇದ್ದೆ, ಆದ್ರೆ ಆ ವಿಚಾರಗಳು ಇವತ್ತು ಏನು